ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಿವಂಗತ HY ಮೇಟಿ ತಮ್ಮ ಕುಟುಂಬಕ್ಕೆ ಬಿಟ್ಟು ಹೋದ ಆಸ್ತಿ ಎಷ್ಟು ಗೊತ್ತಾ? ಕಾರುಗಳು ಯಾವುವು? ಶಾಸಕರ ನಿಧನದ ಬಳಿಕ ಕುಟುಂಬಕ್ಕೆ ಸಿಗೋ ಪಿಂಚಣಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಬ್ಯಾಂಕ್ಗಳಲ್ಲಿ 9 ಲಕ್ಷ ದುಡ್ಡು, ಕಂಪನಿಗಳಲ್ಲಿ 1 ಲಕ್ಷದ ಷೇರು. HY ಮೇಟಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಸುಮಾರು 9 ಲಕ್ಷ ಹಣ ಹೊಂದಿದ್ರು. ಜೊತೆಗೆ ಸಹಕಾರಿ ಸಂಘ ಅಥವಾ ಕಂಪನಿಗಳಲ್ಲಿ 1.23 ಲಕ್ಷ ಮೌಲ್ಯದ ಷೇರು ಹೊಂದಿದ್ರು. 3 ಕಾರು, 1 ಕೆಜಿಗೂ ಹೆಚ್ಚು ಚಿನ್ನ. ಮೇಟಿ ಹೆಸರಲ್ಲಿ 15 ಲಕ್ಷ ಮೌಲ್ಯದ ಇನ್ನೋವಾ ಕ್ರಿಸ್ಟಾ ಕಾರು, 10 ಲಕ್ಷದ ಇನ್ನೋವಾ ಹಾಗೂ 5 ಲಕ್ಷ ಮೌಲ್ಯದ ಹ್ಯುಂಡೈ ವರ್ನಾ ಕಾರುಗಳಿದ್ವು. ಹಾಗೆ 800 ಗ್ರಾಂನಷ್ಟು ಚಿನ್ನ ಇತ್ತು. ಇದರ ಮೌಲ್ಯ 48 ಲಕ್ಷ ಅಂತ ಘೋಷಿಸಿಕೊಂಡಿದ್ರು. ಇವರ ಪತ್ನಿ ಬಳಿ 500 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 30 ಲಕ್ಷ. ಎಷ್ಟು ಎಕರೆ ಜಮೀನಿದೆ ಗೊತ್ತಾ? HY ಮೇಟಿ ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ 11.5 ಎಕರೆಯಷ್ಟು ಕೃಷಿ ಜಮೀನು ಹೊಂದಿದ್ರು. ಇದರ ಮೌಲ್ಯ 40 ಲಕ್ಷ. ಅಂದ್ಹಾಗೆ ಈ ಜಮೀನು ತಂದೆ ತಾಯಿಯಿಂದ ಅನುವಂಶೀಯವಾಗಿ ಮೇಟಿಗೆ ಬಂದಿರುವಂತದ್ದು. ಇನ್ನುಳಿದಂತೆ ಪತ್ನಿ ಬಳಿಯೂ ಅನುವಂಶೀಯವಾಗಿ ಬಂದಿರುವಂತಹ 11 ಎಕರೆ ಜಮೀನಿದೆ. ಇದರ ಮೌಲ್ಯನು 40 ಲಕ್ಷ. ಬೆಂಗಳೂರಲ್ಲಿ ಸೈಟು 50 ಲಕ್ಷ ರೇಟು. ಮೇಟಿ ಹೆಸರಲ್ಲಿ ಬೆಂಗಳೂರಿನ HBR ಲೇಔಟ್ ನಲ್ಲಿ 2400 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಒಂದು ಸೈಟ್ ಇದೆ. ಇದರ ಮಾರುಕಟ್ಟೆ ಮೌಲ್ಯ 50 ಲಕ್ಷ ಅಂತ ಘೋಷಿಸಿಕೊಂಡಿದ್ರು. ಹುಟ್ಟೂರಲ್ಲಿ 5 ಮನೆ, 70 ಲಕ್ಷ ಬೆಲೆ. ಮೇಟಿ ತಮ್ಮ ಹುಟ್ಟೂರಾದ ತಿಮ್ಮಾಪುರದಲ್ಲಿ 4 ಮತ್ತು ಸಮೀಪದ ಸೀತಿಮನಿ ಎಂಬಲ್ಲಿ 1 ಸೇರಿ ಒಟ್ಟು 5 ಮನೆಗಳನ್ನ ಹೊಂದಿದ್ರು. ಇವುಗಳ ಒಟ್ಟು ಮೌಲ್ಯ 70 ಲಕ್ಷ. ಈ ಮನೆಗಳು ಕೂಡ ಅನುವಂಶೀಯವಾಗಿ ಬಂದಿರುವಂತದ್ದು. ಪತ್ನಿ ಹೆಸರಲ್ಲಿ 2 ಮನೆ ಇದೆ. ಇದರ ಮೌಲ್ಯ 40 ಲಕ್ಷ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? HY ಮೇಟಿ ಹೆಸರಲ್ಲಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 2.60 ಕೋಟಿ ಆಗುತ್ತೆ. ಪತ್ನಿ ಹೆಸರಲ್ಲಿ 1.10 ಕೋಟಿ ಮೌಲ್ಯದ ಆಸ್ತಿ ಇದೆ. ಹತ್ತತ್ರ 2 ಕೋಟಿಯಷ್ಟು ಸಾಲ ಬಾಕಿ. ಮೇಟಿ ವಿವಿಧ ಬ್ಯಾಂಕ್ ಮತ್ತು ಸಹಕಾರಿ ಸಂಘಗಳಿಂದ ಸಾಲ ಪಡೆದಿದ್ರು. ಅದರಲ್ಲಿ 1.87 ಕೋಟಿ ರೂಪಾಯಿಯಷ್ಟು ಸಾಲ ಮರುಪಾವತಿ ಮಾಡಬೇಕಿದೆ. ಆದಾಯ ಎಷ್ಟಿತ್ತು? ಪಿಂಚಣಿ ಎಷ್ಟಿರುತ್ತೆ? HY ಮೇಟಿಯ ವಾರ್ಷಿಕ ಆದಾಯ 21,70,000 ರೂಪಾಯಿ ಇತ್ತು. ಅಂದ್ರೆ ತಿಂಗಳಿಗೆ ಸರಾಸರಿ 1,80,000, ದಿನಕ್ಕೆ 6,000 ಆಗುತ್ತೆ. ಅಂದಹಾಗೆ ಇವರು MLA ಆಗಿದ್ರಿಂದ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಪೆನ್ಷನ್ ಅಥವಾ ಪಿಂಚಣಿ ಬರುತ್ತೆ. ಪ್ರತಿ ತಿಂಗಳು ಕನಿಷ್ಠ 50,000ದಿಂದ ಗರಿಷ್ಠ 1 ಲಕ್ಷ ರೂಪಾಯಿ. ಸೋ ಫ್ರೆಂಡ್ಸ್, ಇದಿಷ್ಟು HY ಮೇಟಿ ತಮ್ಮ ಕುಟುಂಬಕ್ಕೆ ಬಿಟ್ಟು ಹೋದ ಆಸ್ತಿ ಎಷ್ಟು, ಕಾರುಗಳು ಯಾವುವು, ಕುಟುಂಬಕ್ಕೆ ಬರೋ ಪಿಂಚಣಿ ಎಷ್ಟು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.